ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಮೆಗಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ಗಾಂಧಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಇಂದಲೇ ಸೂಚನೆ ಬಂದಿದೆ. ಅದರ ಮೇಲೆ ಆ ಆದೇಶದ ಮೇರೆಗೆನೆ ಕೈಗೆತ್ತಿಕೊಂಡಿದ್ದಾರೆ ಡಿ.ಕೆ. ವಂಡರ್ ರೆಸಾರ್ಟ್ಗೆ ಕೈ ಶಾಸಕರು ಶಿಫ್ಟ್. ಏನಾಗ್ತಿದೆ ಹಾಗಾದರೆ? BJPಯಿಂದ ಕೆಲವೆಲ್ಲ ಕಾಲ್ಸು ಮತ್ತೊಂದು ಸೂಚನೆ ಹೈಕಮಾಂಡ್ಗೆ ಸಿಕ್ಕಿದೆ. ಅದರ ಬೆನ್ನಲ್ಲೇ ಏನಾಗ್ತಾ ಇದೆ ಹಾಗಾದ್ರೆ? ಡಿ.ಕೆ. ಶಿವಕುಮಾರ್ ಅವರ ಸುತ್ತ ಒಂದು ಮೇಜರ್ ಡೆವಲಪ್ಮೆಂಟ್ ಆಗ್ತಿದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದು ಅತ್ಯಂತ ನಿರ್ಣಾಯಕ ಕೂಡ ಹೌದು, ಅವರ ರಾಜಕೀಯ ಬದುಕನ್ನು ನಿರ್ಧರಿಸೋ ನಿಟ್ಟಿನಲ್ಲಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರೀಗ ಮಾಡು ಇಲ್ಲವೇ ಮಾಡಿ ಹೋರಾಟಕ್ಕಿಳಿದಿರೋ ಹೊತ್ತು. CM ಕುರ್ಚಿ ಈಗ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದರೆ ಕಷ್ಟ ಭವಿಷ್ಯ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈಗ LPG ಅದು ಇದು ಬಜೆಟ್ ಸೆಷನ್ನಲ್ಲಿ ಜೋರು ಗಲಾಟೆ ಆಗ್ತಿರೋದ್ರಿಂದಾಗಿ ಹೆಚ್ಚು ಸದ್ದಿಲ್ಲ ಇದರದ್ದು. ಆದರೆ ಅಸಲಿಗೆ ಒಳಗಿಂದೊಳಗೆ ಡಿನ್ನರ್ ಪಾಲಿಟಿಕ್ಸು, ಲೆಟರ್ ಪಾಲಿಟಿಕ್ಸು ಎಲ್ಲ ನಡೀತಿದೆ. ನಮಗೆ ಮಂತ್ರಿಗಿರಿ ಬೇಕು ಅಂತ, ಸಂಪುಟ ಸರ್ಜರಿ ಬೇಕು ಅಂತ ಕೆಲವರು ಕಾಂಗ್ರೆಸ್ನ ಶಾಸಕರೇ ಸಿದ್ದರಾಮಯ್ಯನವ್ರ ವಿರುದ್ಧ ಸಿಡಿದಿರೋದು, ಇದೆಲ್ಲ CM ಕುರ್ಚಿ ಪಡೆದೇ ತೀರ್ತೀನಿ, ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ ಅನ್ನೋ ಮಟ್ಟಿಗೆ ಕಾನ್ಫಿಡೆನ್ಸಲ್ಲಿರೋ ಡಿ.ಕೆ. ಶಿವಕುಮಾರ್ ಅವ್ರಿಗೊಂದು ಬಿಗ್ ಟಾಸ್ಕನ್ನು ಈಗ ಹೈಕಮಾಂಡೇ ಕೊಟ್ಟಿದೆ. ಹೈಕಮಾಂಡ್ ಆದೇಶದ ಮೇರೆಗೆ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ, ಅದರಲ್ಲೂ ರಾಮನಗರ, ಇದು ಬೇರೆ ಕಡೆ ಅಲ್ಲ, ಅವರದ್ದೇ ಕೋಟೆ ರಾಮನಗರದ ವಂಡರ್ ರೆಸಾರ್ಟಲ್ಲಿ 12 ರೂಮ್ ಬುಕ್ ಮಾಡಿ ಶಿಫ್ಟ್ ಮಾಡಿದ್ದಾರೆ. ಮತ್ತಷ್ಟು ರೂಮ್ಗಳು ಬುಕ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಏನದು ಹಾಗಾದರೆ? ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಹೈಕಮಾಂಡ್ ಆಶೀರ್ವಾದ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಫಿಕ್ಸಾ? ಅಸ್ಸಾಂ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿದೆ. ಆಪರೇಷನ್ಗೇನೆ ಗುರುತಿಸಿಕೊಂಡಂಥ ಅಸ್ಸಾಮು, ಈ ಹಿಂದೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ಏನು ಮಾಡಿದ್ರು, ಕಾಂಗ್ರೆಸ್ಗೆ ಎಂಥ ಆಘಾತ ಕೊಟ್ಟರು, ಪಕ್ಷನೇ ಹೆಂಗೆ ಎತ್ಕೊಂಡು ಹೋಗಿಬಿಟ್ರು BJPಗೆ, ಅಲ್ಲಿ CM ಆದರೂ ಎಲ್ಲ ನೋಡಿದ್ದೀವಿ. ಈ ಸಲ ಅಸ್ಸಾಮಲ್ಲಿ ಕಾಂಗ್ರೆಸ್ಗೂ ಸ್ವಲ್ಪ ನಿರೀಕ್ಷೆ ಇದೆ. BJP ಭರ್ಜರಿ ಘೋಷಣೆ, 9,000 ಅಕೌಂಟ್ಗೆ. ಯಾವ ಥರ BJP ಕಡೆ ಕ್ಷಣದ ಕ್ಲೈಮ್ಯಾಕ್ಸ್ ಹೋರಾಟ ಮಾಡ್ತಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. BJPಗೆ ಅವಕಾಶ ಇದ್ದರೂ ಕೂಡ ಕಾಂಗ್ರೆಸ್ಗೂ ಅಲ್ಲಿ ಚಾನ್ಸ್ ಇದೆ. ಕಾಂಗ್ರೆಸ್ ಕೂಡ ಈಕ್ವಲ್ ಫೈಟ್ ಕೊಡ್ತಿದೆ ಅನ್ನೋದು. ಪ್ರಿಯಾಂಕಾ ಗಾಂಧಿ ಅವ್ರಿಗಲ್ಲಿ ಇನ್ಚಾರ್ಜ್ ಮಾಡಿದ್ದಾರೆ. ಅಂದರೆ ಓವರ್ ಆಲ್ ಪ್ರಿಯಾಂಕಾ ಗಾಂಧಿ ಅವರದ್ದೇ ಈ ಸಲ ಅಸ್ಸಾಮಲ್ಲಿ ಎಲ್ಲ ಅವ್ರದ್ದೇ ಜವಾಬ್ದಾರಿ, ಟಿಕೆಟಿಂದ ಹಿಡಿದ ಅಭ್ಯರ್ಥಿಗಳು ಅದು ಇದು ಎಲ್ಲ. ಸೊ ಅವರದ್ದೇ ಲೀಡರ್ಶಿಪ್ಪಲ್ಲಿ ನಡೆಸ್ತಿರೋ ಎಲೆಕ್ಷನ್ ಥರ ಅಸ್ಸಾಂ. ಡಿ.ಕೆ. ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರ ಬಲಗೈಯಾಗಿ ಅಲ್ಲಿ ಚುನಾವಣಾ ಉಸ್ತುವಾರಿಯಾಗಿ ಆ ಖಡಕ ಧುಮುಕಿದ್ದಾರೆ. ಈ ಹೊತ್ತಲ್ಲಿ BJP ಬಹುದೊಡ್ಡ ಆಘಾತ ಕೊಡುತ್ತೆ. ಸುಮಾರು 10-15 ಜನ ಕಾಂಗ್ರೆಸ್ನ MLAಗಳನ್ನು ಸೆಳೆಯುವ ಪ್ರಯತ್ನ ಆಗುತ್ತೆ. NDA ತೆಕ್ಕೆಗೆ ಎನಿ ಟೈಮ್ ಬೀಳಬಹುದು ಅನ್ನೋ ಮಟ್ಟಿಗೆ. ಅದಾಗ್ಬಿಟ್ರೆ ಕಾಂಗ್ರೆಸ್ಗೆ ಭಾರಿ ಆಘಾತ. ಎಲೆಕ್ಷನ್ ಹೊತ್ತಲ್ಲಿ BJP ವಿನ್ ಆಗೋದು ಗ್ಯಾರಂಟಿ ಆಗಿಬಿಡುತ್ತೆ. 10-15 ಕ್ಷೇತ್ರಗಳು ಅಂದರೆ ಸುಮ್ಮನೆ ಅಲ್ಲ. ಸೊ ಇದನ್ನು ವಿಫಲಗೊಳಿಸೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆದೇಶ ಬಂದಿದೆ ಹೈಕಮಾಂಡಿಂದ. 10 ಶಾಸಕರನ್ನ ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ. ಅಸ್ಸಾಮಲ್ಲಿ ಗುವಾಹಟಿ ಮತ್ತು ಭುವನೇಶ್ವರ್ ಆ ಕಡೆಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅಂದರೆ ರಾಮನಗರದಲ್ಲಿ ವಂಡರ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಈಗ ಖಚಿತವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಭುವನೇಶ್ವರಿಂದ ಇನ್ನಷ್ಟು ಜನ ಶಾಸಕರು ಬರಬಹುದು ಈಗ ಅಂತಲೇ ಹೇಳಲಾಗ್ತಿದೆ. ಮತ್ತೊಮ್ಮೆ ಟ್ರಬಲ್ ಶೂಟರ್ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಈಗ ತೆಲಂಗಾಣ ಎಲೆಕ್ಷನಲ್ಲಿ ಮೇಜರ್ ರೋಲ್ ಪ್ಲೇ ಮಾಡಿದ್ರು. ಡೆಲ್ಲಿ ಎಲೆಕ್ಷನ್ನಲ್ಲೂ ಕೂಡ ಅವ್ರಿಗೊಂದಿಷ್ಟು ಜವಾಬ್ದಾರಿಗಳನ್ನೆಲ್ಲ ಕೊಡಲಾಗಿತ್ತು. ಮತ್ತು ಇತ್ತೀಚೆಗೆ ನಡೆದಂಥ ಸುಮಾರು ಚುನಾವಣೆಗಳಲ್ಲಿ ಪ್ರಚಾರಕ್ಕೆ ಹೋಗೋದು, ಅಲ್ಲಿ ಜವಾಬ್ದಾರಿ ನೋಡ್ಕೊಳ್ಳೋದು, ಹಿಂಗೆಲ್ಲ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮತ್ತು ವಿಟಮಿನ್ M ಯಾವಾಗಲೂ ಎಲೆಕ್ಷನ್ಗೆ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಬಲ ತುಂಬ ದೊಡ್ಡದಿರುತ್ತೆ. ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಅನ್ನೋ ಚರ್ಚೆಗಳು ಪೊಲಿಟಿಕಲ್ ಸರ್ಕಲಲ್ಲಿ ಆಗ್ತಾನೆ ಇರುತ್ತೆ, ಆಫ್ ದಿ ರೆಕಾರ್ಡ್. ಸೊ ಈಗ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಮಲ್ಲಿ ಕಾಂಗ್ರೆಸ್ಗೆ ಜೀವರಕ್ಷಕ ಅನ್ನೋ ರೀತಿಯಲ್ಲಾಗಿದ್ದಾರೆ. MLAಗಳನ್ನು ಉಳಿಸೋದು ಕಳಿಸೋದು ಈಗ ಇವ್ರ ಕೈಯಲ್ಲಿದೆ. ಸೊ ಅಸ್ಸಾಮಲ್ಲಿ ಚುನಾವಣೆ ಏನಾಗುತ್ತೆ, ದಿಕ್ಕು ದೆಸೆ ಅನ್ನೋದನ್ನು ನಿರ್ಧರಿಸೋದು ಈಗ ಡಿ.ಕೆ. ಶಿವಕುಮಾರ್ ಅನ್ನೋ ಮಟ್ಟಿಗೆ ಹೈಕಮಾಂಡ್ ನಂಬಿಕೆ ಇಟ್ಟಿದೆ. ಟಾಸ್ಕನ್ನು ಕೈಗೆತ್ತಿಕೊಂಡು MLAಗಳು ಒಬ್ಬರನ್ನು BJP ಟಚ್ ಮಾಡದಂತೆ ಕರ್ನಾಟಕಕ್ಕೆ ಎತ್ತು ಹಾಕ್ಕೊಂಡು ಬಂದಿದ್ದಾರೆ ಡಿ.ಕೆ. ಅಲ್ಲಿ ಟಾಸ್ಕ್ ಗೆದ್ದು ಬಿಟ್ರೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಶಾಸಕರು ಯಾರನ್ನು ಕಳ್ಕೊಳ್ಳದೆ ಹೋರಾಟ ಮಾಡೋದನ್ನು ಖಚಿತಪಡಿಸ್ಬಿಟ್ರೆ ಡಿ.ಕೆ. ದಾರಿ ಬಹುತೇಕ ಕ್ಲಿಯರ್. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಸುತ್ತಿನ
ಕ್ಲಿಯರೆನ್ಸ್ ಸಿಕ್ಕಿದೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಅವರ ಕೇಸ್ಗಳ ಬಗ್ಗೆ ಲೀಗಲ್ ಒಪಿನಿಯನ್ ಎಲ್ಲ ತಗೊಳ್ತಿದ್ದಾರೆ. ಅಂದರೆ ಈಗ ಇಡಿ, CBI, IT ರೇಡ್ ಎಲ್ಲ ಆಯ್ತಲ್ಲ, ಅದ್ರದ್ದು ಕೆಲವು ಕೇಸ್ ಎಲ್ಲ ಖುಲಾಸೆ ಆಗಿದೆ ಸುಪ್ರೀಂನಿಂದಾನೆ. ಕೆಲವೆಲ್ಲ ಉಳ್ಕೊಂಡಿರೋದು ನಾಳೆ ಸೀರಿಯಸ್ ಆಗ್ಬೋದಾ, BJP ಮತ್ತೆ ಮಿಸ್ಯೂಸ್ ಮಾಡಿಕೊಂಡು ಸರ್ಕಾರನೇ ಬೀಳೋ ಥರ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಹಾಗೆಲ್ಲ ಆದರೆ ಕರ್ನಾಟಕದಲ್ಲಿ ಸಮಸ್ಯೆ ಆಗ್ಬಿಡುತ್ತೆ, ಏನಾದ್ರು ಆಗುತ್ತಾ, ಅಷ್ಟು ಸೀರಿಯಸ್ ಇದೆಯಾ ಇಲ್ವಾ, ಒಪಿನಿಯನ್ ತಗೊಳ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಅಂದರೆ ಒಂದು ಪ್ರಾಸೆಸ್ ಶುರುವಾಗಿದೆ, ಕಾಲ್ಸ್ ಬರ್ತಾ ಇದೆ, ರಾಜ್ಯದ ತಟಸ್ಥ ನಾಯಕರಿಗೆ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ. ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ಅವರಂತೂ ಮೊದಲೇ ಒಪ್ಪಿಗೆ ಕೊಟ್ಟಿದ್ದಾಗಿತ್ತು. ಈಗ ಮೊನ್ನೆ ಖರ್ಗೆ ಅವ್ರ ಜೊತೆಗೆ ಡೆಲ್ಲಿಗೆ ಹೋಗಿ ಬಂದರು, ಅವ್ರ ಜೊತೆಗೆ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗಿ ಮಾತುಕತೆ ಮಾಡ್ಕೊಂಡು ಬಂದರು. ಯಾರ್ಯಾರನ್ನು ಭೇಟಿ ಆಗಬೇಕೋ ಆಗ ಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಬಜೆಟ್ ಅಧಿವೇಶನ ಆಗ್ತಾ ಇದ್ದ ಹಾಗೆ ಗುಡ್ ನ್ಯೂಸ್ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ DK ಬಣ ಇದೆ. ಬಟ್ ಈ ಎಲೆಕ್ಷನ್ ಒಂದು ಬಂದು ಸಿಕ್ಕಾಕೊಂಡಿದೆ. ಇಲ್ಲಿ 4 ರಾಜ್ಯಗಳ ಪ್ರಮುಖ ರಾಜ್ಯಗಳ ಚುನಾವಣೆ ಆಗಬಿಡ್ಲಿ ಅನ್ನೋದು ಹೈಕಮಾಂಡ್ ಹೇಳ್ತಿರೋ ಮಾತು. ಆದಮೇಲೆ ನಿಮ್ಗೆ ಯಾವ ಸಂಶಯವೂ ಬೇಡ, ಸೊ ಜೂನ್ಗೆಲ್ಲ ನೀವು CM ಆಗಿರ್ತೀರಿ ಅನ್ನೋ ತನಕ ಹೇಳ್ತಿದ್ರು. ಅದನ್ನು ಆ ಡೇಟನ್ನು ಒಪ್ಕೊಳ್ತಿಲ್ಲ DK ಶಿವಕುಮಾರ್ ಅವರು. ಯಾಕಂದರೆ ಮತ್ತೆ 2 ತಿಂಗಳು 3 ತಿಂಗಳು ಮುಂದೆ ಹೋಗ್ತಾನೆ ಇರುತ್ತೆ. 3 ವರ್ಷನೇ ಆಗ್ಬಿಡುತ್ತೆ, ಅಲ್ಲಿಗೆ 2.5 ಆಗ್ಬಿಟ್ಟಿದೆ, 2.25 ಆಗ್ಬಿಟ್ಟಿದೆ. ಈಗ 3 ವರ್ಷ ಕಳೆದಂಗೆ ಆಗ್ಬಿಡುತ್ತೆ. ಇನ್ನು 2 ವರ್ಷದಲ್ಲಿ ನಾನು ಏನು ಮಾಡಲಿ ಅನ್ನೋದು ಅವರ ಬೇಸರ. ಸೊ ಜೂನ್ ತನಕ ಕಾಯೋಕೆ ರೆಡಿ ಇಲ್ಲ. ಬಟ್ ಜೂನಲ್ಲಿ ನಿಮ್ಮ ಆಸೆ, ನಿಮ್ಮ ಕನಸುಗಳು ನನಸಾಗೋದು ಫಿಕ್ಸ್ ಅನ್ನೋದು ರಾಹುಲ್ ಗಾಂಧಿ ಅವ್ರ ಕಡೆಯಿಂದನೂ ಬಂದಿದೆ ಮೆಸೇಜ್ ಅಂತಾನೆ ಚರ್ಚೆ ಆಗ್ತಿರೋದು ಕೈಪಾಳಿದಲ್ಲಿ. ಮುಂಚೆನೇ ಆಗಲಿ ಅಂತ ಪ್ರಯತ್ನ ಮಾಡ್ತಿರೋರಿಗೆ ಅಸ್ಸಾಂ ಆಪರೇಷನ್ನು ಭರ್ಜರಿ ಬಲ ಕೊಟ್ಟಂತಾಗಿದೆ. ಯಾಕಂದರೆ ಹಿಂದೆಲ್ಲ ಸುಮಾರು ಸರ್ಕಾರಗಳನ್ನು ಉಳಿಸಿದ್ದಾರೆ ಅಂತಲೇ ಅವ್ರ ಆಪ್ತರು ಮಾತಾಡೋದಲ್ವಾ. ಎಷ್ಟೆಲ್ಲ ಸಲ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ದಾರೆ. ಹೈಕಮಾಂಡನ್ನು ಏನು ಎಂತಹ ಪರಿಸ್ಥಿತಿ ಬಂದರೂ ಬಿಟ್ಕೊಟ್ಟಿಲ್ಲ. ಅಹಮದ್ ಪಟೇಲು ಅವ್ರ ವಿಚಾರದಲ್ಲಿ ಆಪರೇಷನ್ಗೆ ಕಾರಣಕ್ಕೇನೆ IT ರೇಡ್ ಆಯಿತು. ಇದೆಲ್ಲ ಇದ್ದಿದ್ದೆ ಅಲ್ವಾ, ಆರೋಪಗಳು ಆಗಾಗ ಕೇಳಿ ಬರ್ತಾನೆ ಇರ್ತವೆ. ಸೊ ಈಗ ಮತ್ತೊಂದು ಬಿಗ್ ಟಾಸ್ಕನ್ನು DK ಶಿವಕುಮಾರ್ ಅವ್ರ ಕೈಗೆತ್ತಿಕೊಂಡಿದ್ದು ಕಾಂಗ್ರೆಸ್ನ ಅಳಿವು ಉಳಿವಿನ ಪ್ರಶ್ನೆ ಅಸ್ಸಾಮಲ್ಲಿ. ಇದು ಇತ್ತೀಚೆಗಷ್ಟೇ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಅಸ್ಸಾಂನ ಮಾಜಿ BJP ಶಾಸಕರು, ಕೆಲವರೆಲ್ಲ XMLAs, ಸುಮಾರು BJP ಲೀಡರ್ಸ್ ಎಲ್ಲ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. DK ಶಿವಕುಮಾರ್ ಅವರು ಅಸ್ಸಾಂ ಇನ್ಚಾರ್ಜ್ ಕೆಲಸ ಕೊಟ್ಟಾಗಿಂದ ಭಾರಿ ಚುರುಕಾಗಿ ತಾನು ಏನೇನು ಮಾಡಬಲ್ಲೆ, ಏನೇ ಜವಾಬ್ದಾರಿ ಕೊಟ್ಟರು ಏನು ಮಾಡಬಲ್ಲೆ ಅನ್ನೋದನ್ನು ತೋರಿಸೋದಕ್ಕೆ ಅಲ್ಲೂ ಒಂದಿಷ್ಟು ಆಪರೇಷನ್ ಎಲ್ಲ ಮಾಡ್ತಿದ್ರು. ಈಗ ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಮುಂದಾಗಿರುವ BJPಗೆ ಶಾಕ್ ಕೊಡೋ ಟಾಸ್ಕನ್ನು ಎತ್ಕೊಂಡಿದ್ದಾರೆ DK ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಎಲ್ಲ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ನಾನು ಫಸ್ಟ್ ಟೈಮ್ ಮಾಡಿದ್ವ, ನಾನು ಓಲ್ಡ್ ಆಗ್ತೀನಿ, ನಾನು ಸೀನಿಯರ್ ಸಿಟಿಸನ್ ಆಸೆ ಇದೆ. ಇಕ್ಬಾಲ್ ಹುಸೇನ್ ಅವ್ರನ್ನ ಪಾರ್ಟಿಯಿಂದ ತೆಗಿಬೇಕು ಅಂತ ಬೇಳೂರು ಗೋಪಾಲಕೃಷ್ಣ ಆಗ್ರಹ ಮಾಡಿದ್ದಾರೆ. ಯಾಕಂದರೆ ಬಡ್ಜೆಟ್ ಸಮಾಧಾನನೂ ಆಗಿಲ್ಲ, ಬಡ್ಜೆಟಿಂದ ನಮಗೆ ನ್ಯಾಯನೂ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಅವ್ರು ಪಾರ್ಟಿಯಿಂದಲೇ ತೆಗಿಬೇಕು ಅಂತ. ಬಜೆಟ್ ನಮಗೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಯಾಕೆ ಅವನಿಗೆ ಕೋರ್ಟ್ ಕೊಟ್ಟಿಲ್ವಾ? ಕೋರ್ಟ್ ಕೊಟ್ಟಿದ್ದೀವಿ, ಬೇಕಾದಷ್ಟು ಕೆಲಸ ಕೊಟ್ಟಿದ್ದೀವಿ. ಇಕ್ಬಾಲ್ ಹುಸೇನ್ ನಾನು ಎಲ್ಲದಕ್ಕೂ DK ಶಿವಕುಮಾರ್ ಅವರೇ ನಂಬ್ಕೋಬೇಕು ಅಂತ ಹೇಳಿದ್ದಾರೆ. ಕೋರ್ಟ್ ಕೊಟ್ಟಿದ್ದೀವಿ ಅವರಿಗೆ. ಕೋರ್ಟ್ ಅವರೆಲ್ಲ ಬಂದು ಕೋರ್ಟ್ ಬೇಕು ಅಂತ ಕೇಳಿದ್ರು. ಹಾಗೆ ಅಲ್ಲಿಗೆ ರಾಮನಗರ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಿದ್ದೀವಿ. ಇನ್ನು ಬೇರೆ ಬೇರೆ ಎಲ್ಲ ಕೊಟ್ಟಿದ್ದೀವಿ. ಅನೌನ್ಸ್ಮೆಂಟ್ ಆಗ್ತದೆ. Sir, are there fears of cross voting over the Odisha MPs and MLAs being brought to Bangalore? I don't know. They want to come and see us. They feel that Bangalore is safe. They have come here. I'll meet them. Still I'll not meet them. They called me in the midnight. They want to come. I said, okay. They are our colleagues. My PC president spoke to me. I didn't get any information from any other side. Since my PC president already requested me, I said, okay, fine. It is our duty to take care of them. I am doing this since last Vilas Swadeshmul, Ahmad Patel election, and so many other elections. This Madhya Pradesh, all these things have been happening. So they have come. They are our guests. Sir, you have always been known to manage the crisis. You have always been known to manage the crisis wherever there are fears of Operation Kamala or cross voting. So when would you be meeting with them, sir? I'll be going and meeting them. First I have to attend the assembly. After the assembly, I have some calling attentions and all. I'll attend them and I'll go to them. Any responsibility levied on you? Any responsibility levied on you by the High Command with respect to Orissa and Assam? Nothing, no responsibility. Only my PC president spoke that they are coming. I said, ಕರ್ನಾಟಕದ CM ಕುರ್ಚಿಯನ್ನು ಕೂಡ ನಿರ್ಧರಿಸುವಂಥ ಒಂದು ಟಾಸ್ಕ್ ಆಗತ್ತಾ ಕಾದ್ ನೋಡಬೇಕು. CM ಬಣ ಇದ್ದಕ್ಕಿದ್ದಂತೆ ಈಗ ಸಿಡಿದೆದ್ದು 30 ಜನ ಹಿರಿಯ ಶಾಸಕರೆಲ್ಲ ನಮ್ಮನ್ನು ಮಂತ್ರಿ ಮಾಡಿ ಅಂತ. ಅವಾಗ ಕಿರಿಯ ಶಾಸಕರು DK ಬಣದವ್ರು ಬರ್ದಿದ್ರಲ್ಲ, ಈಗ ಹಿರಿಯ ಶಾಸಕರ ಸರದಿ. ಸಿದ್ದರಾಮಯ್ಯನವ್ರು ಬೇರೆ ಭೋಜನ ಕೂಟ ಮಾಡ್ತಿದ್ದಾರೆ. ನಿನ್ನೆ DK ಮಾಡಿದ್ರಲ್ಲ,
ಈ KPCC ಅಧ್ಯಕ್ಷ ಸ್ಥಾನ 6 ವರ್ಷದ ಬೆನ್ನಲ್ಲೇ ಭರ್ಜರಿಯಾಗಿ ತಾನೇ ಬಾಗಿಲಲ್ಲಿ ನಿಂತು ಒಬ್ಬೊಬ್ಬರನ್ನು MLCಗಳನ್ನು ವೆಲ್ಕಮ್ ಮಾಡಿ ತಾನೇ ಊಟ ಹಾಕ್ಸಿದ್ರ ಅದಾಗ್ತಿದ್ದಂಗೆ ಈಗ ಪೈಪೋಟಿಗೆ ಬಿದ್ದು ಸಿದ್ದರಾಮಯ್ಯನವರು ಮಾಡೋಕೆ ಹೊರಟಿದ್ದಾರೆ. ಇದೆಲ್ಲ ಎಷ್ಟು ಟೆನ್ಷನ್ ಇದೆ ಸಿದ್ದು ಬಣಕ್ಕೆ, ಏನಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದರ ಸ್ಪಷ್ಟ ಸುಳಿವು. ಇದರ ನಡುವೆ ಈಗ DK ಹೈಕಮಾಂಡ್ಗೆ ಹತ್ರ ಆಗಿದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.